ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೊತೀನಿ. ಶುಕ್ರವಾರ ತಾಯಿ ಲಕ್ಷ್ಮಿ ಎಲ್ಲರ ಮನೆಗೂ ಹೋಗಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಇವತ್ತು ಫುಲ್ ವಾತಾವರಣ ಸ್ವಲ್ಪ ತಂಪಾಗಿದೆ. ನಿನ್ನೆ ಮಳೆ ಬಂದಿದೆ ನೈಟು. ನೋಡಿ ನನ್ನ ಕಣ್ಣು ಹೆಂಗೆ ಉಬ್ಬಿದೆ. ಜಾಸ್ತಿ ನಿದ್ದೆ ಆದ್ರೂ ಕಣ್ಣು ಉದ್ದುತ್ತೆ ನೋಡ್ರಿ. ನನಗಂತೂ ಏನಾದರೂ ಒಂದು ಪ್ರಾಬ್ಲಮ್ ಇರಲೇಬೇಕು ಜೀವನದಾಗ. ನೋಡಿ ಫೋನ್ ಹೊಡೆದಾಕೊಂಬಂದಿದ್ದಾರೆ ನೋಡಿ. ಈ ಫೋನ್ 5ನೇ ಫೋನ್ ನೋಡಿ. ನನ್ನ ಕೈಯಲ್ಲಿ ಒಂದು ಫೋನ್ ಇವಾಗ 5 ವರ್ಷ ಆಯಿತು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ. ಅವ್ರ ಕೈಯಲ್ಲಿ ಹೋಗಿ 2-3 ದಿನದಲ್ಲೇ ಚಿಂದಿ ಚಿತ್ರಾನ್ನ ಆಗಿದೆ ನೋಡಿ. ಜೀವನನೂ ಇಷ್ಟೇ ನೋಡ್ರಿ, ಫೋನಿನ ಥರನೇ ಜೀವನ ನಡೀತಾ ಇದೆ ಇವಾಗ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವುದು ಕೂಡ ಜವಾಬ್ದಾರಿ ಇಲ್ಲ ಅವ್ರಿಗೆ. ಆ ಜವಾಬ್ದಾರಿ ಅನ್ನೋದಿದ್ದರೆ ಹಿಂಗಿರ್ತಿರ್ಲಿಲ್ಲ. ನಾನೇ ಎಲ್ಲ ನೋಡ್ಕೋಬೇಕು. ಒಂದು ಆಗೋದು ಹೋಗೋದು ಪ್ರತಿಯೊಂದು ನಾನು ನೋಡ್ಕೊಬೇಕು. ಎಷ್ಟಂತ ನೋಡ್ಕೊತಾರೆ ಹೇಳಿ? ನಮಗೂ ಒಂಥರ ಆಸೆ ಅಲ್ವಾ, ಎಲ್ಲರೂ ಥರ ನಾವು ಚೆನ್ನಾಗಿರಬೇಕು ಮಾಡಬೇಕಂತ. ಏನೂ ಮಾಡೋಕ್ಕಾಗಲ್ಲ ರೀ. ಕೆಲವೊಂದು ಟೈಮ್ ಖರಾಬಿದ್ದಾಗ ಏನೂ ಮಾಡೋಕ್ಕಲ್ಲ, ಯಾರೇನು ಮಾಡೋಕ್ಕಾಗಲ್ಲ. ಟೈಮ್ ಖರಾಬಿದೆ ಅಷ್ಟೇ. ನನ್ನ ಟೈಮ್ ಬರೋವರೆಗೂ ಹೀಗೆ ಜೀವನ ಸಾಗುತ್ತಾ ಇರಬೇಕು. ಶುಕ್ರವಾರ ಇವತ್ತು ಎಲ್ಲ ಇನ್ನು ಮನೆಗೆ ಗುಡ್ಸು ಬರ್ಸ್ಬೇಕು, ಪಾತ್ರೆ ತೊಳಿಕೋಬೇಕು. ನಾನೇನು ಫೋನ್ ನೋಡ್ಕೊಂಬಂದ್ರೆಲ್ಲ ಸ್ವಲ್ಪ ಬೇಜಾರಾಯ್ತು ಅಷ್ಟೇ, ಏನಿಲ್ಲ. ಬರೀ ಈಗ ಅನ್ನಕ್ಕಿಟ್ಟಿದ್ದೀನಿ. ಆಲೂಗಡ್ಡೆ ಪರೋಟ ಮಾಡೋಣ, ಮತ್ತು ಸಿಗ್ತೀನಿ. ಕುಡಿತಾ ಇದ್ದೀನಿ ನೋಡ್ರಿ, ಚೆನ್ನಾಗಿದ್ದು. ಬೆಳಗ್ಗೆ ಕುಡಿಬೇಕು, ಇಲ್ಲ ಸಾಯಂಕಾಲ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಈ ಡ್ರಿಂಕ್ ಕುಡಿತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ಡೈಲಿ ಸ್ವಲ್ಪ ಚೇಂಜ್ ಆಗ್ತಾಯಿದ್ದೀನಿ ಅಂತ ಅನಿಸ್ತಾ ಇದೆ. ನನಗೊಂಥರ ಖುಷಿ, ನಾನು ಸಣ್ಣ ಆಗ್ತಾಯಿದ್ದೀನಿ. ಮನೇಲಿದ್ದಾಗ ಮಾತ್ರ ಈ ಡ್ರೆಸ್ ಹಾಕೊಳ್ತೀನಿ, ಆಚೆ ಹೋದ್ರೆ ಹಾಕೊಳ್ಳಲ್ಲ. ಸಾಕ್ರಿ, ನಮ್ಮ ಹೆಲ್ತ್ ನಾವು ನೋಡ್ಕೊಂಡಿರ್ಬೇಕು. ಯಾರ ಮೇಲೆ ಡಿಫೆಂಡ್ ಆಗಬಾರ್ದು. ಇದು ಮಾತ್ರ 100% ಹೇಳ್ತೀನಿ. ಯಾವ ಗಂಡನ ಮೇಲೆ ಡಿಫೆಂಡ್ ಹಾಕ್ಬಾರ್ದು, ಯಾರ ಮೇಲೂ ಡಿಫೆಂಡ್ ಹಾಕ್ಕೊಂಡು ಇರಬಾರ್ದು. ನಮ್ಮದು ಜೀವನ ನಾವು ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ, 1 ರೂಪಾಯಿ ನೀವು ಎತ್ತಿಡಿ, ನಮ್ಮ ಜೀವನಕ್ಕಾಗುತ್ತೆ. ನನ್ನ ಜೀವನಕ್ಕೆ ಕಷ್ಟ ಇದೆ ಅಂದರೆ ಯಾರೂ ಆಗಲ್ಲ. ಇದು ಮಾತ್ರ ನನ್ನ ಜೀವನದಾಗ ಅನುಭವ ಆಗಿದ್ದು ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ನಮ್ಮ ಮಕ್ಕಳ ವಿಷಯದಲ್ಲಂತೂ ನಾನು ಫುಲ್ಲು ಜೀರೋ ಆಗಿಬಿಟ್ಟಿದೆ. ಸೊ ನೀವಾದರೂ ಅಷ್ಟೇ, ಯಾರೂ ಯಾರ ಮೇಲೆ ಡಿಪೆಂಡ್ ಆಗಿಬಿಡ್ರಿ. ಫಸ್ಟು ಯಜಮಾನ್ರ ಮೇಲಂತೂ ಹಾಕಲೇಬೇಡಿ. ಎಲ್ಲ ಯಜಮಾನ್ರು ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಏನಪ್ಪ ಇವಳು ಹೆಂಗಿರ್ತಾಳೆ ಅಂತ ಅಂದ್ಕೋಬೇಡಿ. ನನ್ನ ಜೀವನದಲ್ಲಿ ಹಿಂಗೆ ನಡೀತಾ ಇದೆ, ಅದನ್ನೇ ನಾನು ಹೇಳ್ತಾ ಇರೋದು. ಜೀವನ ಒಂಥರ ಜೀರೋ ಇರುತ್ತೆ, ಅದನ್ನು ನಾವು ಸ್ಟ್ರಾಂಗಾಗಿ ಮಾಡ್ಕೋಬೇಕಷ್ಟೆ. ಯಾವುದೇ ವಸ್ತು ಆಗಲಿ ಹುಷಾರಾಗಿ ಜೋಕಿಯಾಗಿ ಇಟ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆಯೇ ಇಲ್ಲ. ಎಷ್ಟಂತ ಫೋನ್ ಇಸ್ಕೊಡೋದು ಹೇಳಿ? ಈ ಕಡೆ ತೊಗೊಂಬರ್ತಾರೆ, ಒಂದು 6 ತಿಂಗಳಿರಲ್ಲ ಹೊಡೆದಾಕೊಂತಾರೆ. ಸಣ್ಣ ಮಗುನ ಬೈದಿಡೋಕ್ಕೆ ಹೇಳಿ ನೀವೇ ಫೋನ್ ಇಸ್ಕೊಡ್ಬೇಕು. ಬಟ್ ಕೈ ಮೀರು ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಹುಷಾರಾಗಿರ್ಬೇಕು ಅನ್ನೋದು ಒಂದೇ ಭಾವನೆ ನಾನು ಹೇಳ್ತಾ ಇರೋದು. ಅವ್ರು ಬೇಕು ಅಂತಲೇ ಅವ್ರನ್ನು ಹೊಡೆದಿಲ್ಲ ನಾನು, ಅವ್ರು ಬೇಕು ಅಂತ ಹೊಡೆದಿದ್ದಾರೆ ಅಂತಲೂ ಹೇಳ್ತಾ ಇಲ್ಲ. ಬಟ್ ಕೈ ಮೀರಿ ಆಗುತ್ತೆ, ಏನೇ ಆದರೂ ಕೈ ಮೀರಿ ಆಗುತ್ತೆ. ಆದರೆ ಹುಷಾರಾಗಿ ಎಲ್ಲನೂ ನಾವು ಒಂಥರ ಇದನ್ನು ನನ್ನ ಜೀವ ಅಂತ ನೋಡ್ಕೋಬೇಕು. ಒಂದು ಫೋನ್ ಅಂದರೆ ಏನಿಲ್ಲ, ಅದರಿಂದನೇ ಎಲ್ಲ ಕೆಲಸ. ಇವಾಗ ಫೋನಿಂದನೇ ಎಲ್ಲ, ಫೋನಲ್ಲೇ ಕೆಲಸ ನಡೆಯುತ್ತೆ ಸಿಟಿಯಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮದು ಚೆನ್ನಾಗಿ ನಾವು ನೋಡ್ಕೊಬೇಕು. ಫಸ್ಟ್ ಆಫ್ ಆಲ್ ನಾವು ಚೆನ್ನಾಗಿರಬೇಕು. ಅಂದರೆ ಅವ್ರಿಗೆ
ಛಲ ಇಲ್ಲ, ಅದು ಬೇಜಾರಾಗಿದೆ ನನಗೆ. ನಾಷ್ಟ ಆಲೂಗಡ್ಡೆ ಪರೋಟ, ಟೊಮೊಟೊ ಕೆಚಪ್. ಮಕ್ಕಳು ಆಟ ಆಡೋಕ್ಕಂತ ಬಿಟ್ಟು ಜಗಳ ಆಡ್ತಾಯಿದ್ದಾರೆ ನೋಡಿ. ಇಲ್ಲಿ ಅಮ್ಮ ಅಪ್ಪ ಏನೋ ಕೆಲಸ ಹೋಗ್ತಾರೆ, ಇವಾಗ ಆಟ ಆಡ್ಕೊಂಡು ಒಬ್ರಿಗೊಬ್ರು ಒದ್ದಾಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಆಗುತ್ತೆ ನೋಡಿ ಪ್ರಾಬ್ಲಮ್. ಪ್ಲೀಸ್ ಯಾರಿಗೂ ಮಕ್ಕಳನ್ನ ಈ ಥರ ಬಿಡೋಕೆ ಹೋಗಬೇಡಿ. ನೋಡಿ ಏನಾದರೂ ಹೆಚ್ಚು ಕಮ್ಮಿ ಅಲ್ಲಿರೋರೆಲ್ಲ ತಮಾಷೆ ನೋಡ್ತಾ ಇದ್ದಾರೆ, ಯಾರೂ ಬಿಡಿಸ್ತಾಯಿಲ್ಲ ಹುಡುಗರಿಗೆ. ಇವತ್ತು ನಮ್ಮ ಕೆಲಸದ ಮೇಲೆ ಒಂದು ಪಾರ್ಟಿ ಮಾಡಿದರು. ಸೊ ಪಲಾವನ್ನು ತುಂಬಾ ಉಳಿದಿತ್ತು, ನಾವು ಕೂಡ ಊಟ ಮಾಡಿ ತುಂಬಾ ಉಳಿದಿದ್ದಲ್ಲ, ಸುಮ್ಮನೆ ವೇಸ್ಟ್ ಮಾಡೋದೇನಕ್ಕೆ, ಯಾರಿಗಾದ್ರೂ ಕೊಟ್ಟರೆ ಎಲ್ಲರೂ ಹೊಟ್ಟೆಯಲ್ಲಿ ಬೀಳುತ್ತೆ ಅಂತ ಪಲಾವನ್ನು ತೊಗೊಂಬಂದಿದ್ದೀನಿ ನೋಡಿ. ದಾನದಲ್ಲಿ ದಾನ, ಅನ್ನದಾನ ಶ್ರೇಷ್ಠ ಅಂತ ಹಿರಿಯರು ಹೇಳ್ತಾರೆ. ಸೊ ನನಗೊಬ್ಬರು ಕೊಟ್ಟಿದ್ದಾರೆ, ನಾನು ಇನ್ನೊಬ್ರಿಗೆ ಕೊಡ್ತಾಯಿದ್ದೀನಿ ಅಷ್ಟೇ. ಇದರಲ್ಲಿ ಏನು ಹೇಳ್ಕೊಳೋದೇನಿಲ್ಲ, ಏನೋ ಒಂಥರ ಖುಷಿ. ಒಬ್ರಿಗೆ ಕೊಡ್ತಾಯಿದ್ರೆ ತೊಗೊತಾಯಿದ್ರೆ ನಮ್ಮ ದೇವರು ಇದೇ ಥರ ಸ್ವಲ್ಪ ಇನ್ನಂಟು ಚೆನ್ನಾಗಿ ದಾರಿ ತೋರ್ಲಿ, ಒಬ್ರಿಗೆ ಕೊಡೋಂಗಾಗಲಿ ಅಂತ ನಾನು ಹಾರೈಸ್ಕೊತೀನಿ. ನನಗೆ ನಾನೇನೇ ಏನು ಹೇಳ್ತಾರಪ್ಪ, ಶಕ್ತಿ ಕೊಡಲಿ ಅಂತ ಅಂದ್ಕೊತಿದ್ದೀನಿ. ಸ್ವಲ್ಪ ನನಗೆ ಇನ್ನೂ ಒಂದು ಕೊರಗಿದೆ. ಆ ಕೊರಗು ದೇವ್ರು ಆದಷ್ಟು ಬೇಗ ಒಳ್ಳೆಯದು ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಮತ್ತು ನಿಮ್ಮ ಸಪೋರ್ಟು ಬೇಕು ನನಗೆ. ಅದೊಂದು ಕೊರಗು ನಾನು ಗೆದ್ದರೆ ಅಂದರೆ ಇಡೀ ಊರನ್ನೇ ನಾನು ಗೆದ್ದಂಗೆ ಆಗುತ್ತೆ. ನನ್ನ ಜೀವನದಲ್ಲಿ ಹೇಳ್ತಿರೋದು. ಸ್ವಲ್ಪ ಪಲಾವ್ ಹಾಕ್ಕೊಡ್ತಾಯಿದ್ದೀನಿ ಅವರು ಕೂಡ. ನಮ್ಮ ಮನೇಲಂತೂ ತಿಂದು ಇವರು ಊಟ ಮಾಡಿದ್ರು, ಊಟ ಮಾಡಿ ಹೊರಗಡೆ ಹೋಗಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡಿ, ಬೆಲ್ ಐಕನ್ ಪ್ಲಸ್ ಮಾಡಿ. ಪಾತ್ರ ಕೊಡಿ. ಬೆಂಗಳೂರಲ್ಲಿ ಅನ್ನಕ್ಕೆ ಬರ ಇಲ್ಲ ಅಂತ ಪಾರ್ಟಿ ಮಾಡಿ ಇಷ್ಟು ಅನ್ನ ಮಿಕ್ಕಿದೆ. ಅದಕ್ಕೆ ಮನೆ ಹತ್ರ ಇದ್ದವ್ರಿಗೆ ಯಾರಾದರೂ ಕೊಟ್ಟರೆ ಎಲ್ಲರೂ ಬಾಯಲ್ಲಿ ಹೋಗುತ್ತಲ್ಲ. ಒಳ್ಳೆ ಅಕ್ಕಿ ಅನ್ನ ಪಲಾವ್, ಬಡವ್ರ ಜನ ಜಾಸ್ತಿ, ಅದಕ್ಕೆ ನಾನೇ ತೊಗೊಂಡು ಬಂದೆ. ಇವಾಗ ಎಲ್ಲರೂ ಕೊಟ್ಟು ಪಾತ್ರೆ ತೊಳೆದಿರ್ತೀನಿ. ನಮ್ಮ ಮನೇಲಿ ಕೂಡ ಅಡುಗೆ ಐತೆ.